ಇದು ಹೀರೋ ಮತ್ತೆ ಹಾರ್ಲಿ ಡೇವಿಡ್ಸನ್ ಅವರ ಕೊಲಾಬ್ರೇಷನ್ ಅಲ್ಲಿ ಮಾಡಿರೋ ಪರ್ಟಿಕ್ಯುಲರ್ ಎಂಜಿನ್. ಹಳೆಯ ರಾಯಲ್ ಎನ್ಫೀಲ್ಡ್ ಗಾಡಿ ಫೀಲ್ ಬರ್ತಾ ಇದೆ ನನಗೆ. ಒಳ್ಳೆ ಲೀನ್ ಆಂಗಲ್ ಮಾಡಬಹುದು. ಸೊ ಹೀರೋ ಅವರು ಇದೇ ಎಂಜಿನ್ ಇಟ್ಕೊಂಡು ಹೊಸ ಮ್ಯಾವ್ರಿಕ್ ಅನ್ನೋದು ಬರ್ತಾ ಇದೆ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಪ್ರೀಮಿಯಂ ಶೋರೂಮ್ ಪವರ್ಡ್ ಬೈ ಹೀರೋ. ಅದರಲ್ಲಿ ಹಾರ್ಲೆ ಡೇವಿಡ್ಸನ್ದು ಇದೆ, ನಿಮಗೆ ಹೀರೋ ಬೈಕ್ಸು ಇದೆ ಆ್ಯಂಡ್ ವೀಡಾ ಬೈಕ್ಸ್ ಕೂಡ ಇರುತ್ತೆ. ಫಸ್ಟ್ ಟೈಮ್ ನಾನು ಈ ಗಾಡಿನ ಓಡಿಸ್ತಾ ಇರೋದು. ಆಲ್ಮೋಸ್ಟ್ 2-3 ಮಂತ್ಸ್ ಆಯಿತು ಲಾಂಚ್ ಮಾಡಿ. ಆಲ್ಮೋಸ್ಟ್ ಅದಕ್ಕೂ ಮೇಲೇನೇ ಆಗೋಯ್ತು. ಡಿಸ್ಪ್ಲೇ ಸ್ಟಾರ್ಟಿಂಗೇ ಚೆನ್ನಾಗಿದೆ. ಫಸ್ಟ್ ಇನಿಷಿಯಲ್ ಆಗಿ ನಾವು ಗಾಡಿ ಹತ್ತಿದ ತಕ್ಷಣ ಯು ವಿಲ್ ಫೀಲ್ ಲಿಟಲ್ ಬಿಟ್ ಆಫ್ ವೇಟ್, ಬಿಕಾಸ್ ಈ ಗಾಡಿ ವೇಟ್ ಬಂದು 190 kgs ಇದೆ. ನಿಮಗೆ ನಾರ್ಮಲ್ ರಾಯಲ್ ಎನ್ಫೀಲ್ಡ್ ಗಿಂತ ಸಿಸಿ ಜಾಸ್ತಿ. ಅದು ನಿಮಗೆ 350 cc ಬಂದ್ರೆ ಇದು ನಿಮಗೆ 440 cc ಇದೆ. ಪವರ್ ಫಿಗರ್ಸು ಅಷ್ಟೇ, ಟಾರ್ಕು ಅಷ್ಟೇ. ನಿಮ್ಗೆ ಇದರಲ್ಲಿ ಐ ಥಿಂಕ್ 27-28 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 37 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಐ ಥಿಂಕ್ 37-38 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಈ ಇಂಜಿನ್ ತುಂಬಾ ಟಾರ್ಕಿ ಆಗಿದೆ. ಈಗ ನಿಮ್ಮ ರಾಯಲ್ ಎನ್ಫೀಲ್ಡ್ ಅಲ್ಲಿ 28 ಅಷ್ಟೇ ಸಿಗೋದು ಟಾರ್ಕು. ಇದರಲ್ಲಿ ಆಲ್ಮೋಸ್ಟ್ 10 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ನಿಮಗೆ ಜಾಸ್ತಿ ಸಿಗುತ್ತೆ. ನೋಡಿ, ಇದೆ ನಿಮ್ಮ 440 cc ಬರುತ್ತೆ. ಇದು ನಿಮಗೆ ಏರ್ ಕೂಲ್ಡ್ ಇಂಜಿನ್, 6 ಸ್ಪೀಡ್ ಗೇರ್ ಬಾಕ್ಸ್. ಇದು ಹೀರೋ ಮತ್ತೆ ಹಾರ್ಲಿ ಡೇವಿಡ್ಸನ್ ಅವರ ಕೊಲಾಬ್ರೇಷನ್ ಅಲ್ಲಿ ಮಾಡಿರೋ ಪರ್ಟಿಕ್ಯುಲರ್ ಇಂಜಿನ್. ಸೊ ನಿಮಗೆ ಇಂಟರ್ಸೆಪ್ಟರ್ ಅಲ್ಲಿ ಬರ್ತಿತ್ತಲ್ಲ ಇಂಜಿನ್, ದಟ್ ಈಸ್ ಟ್ವಿನ್ ಸಿಲಿಂಡರ್. ಇದು ಸಿಂಗಲ್ ಸಿಲಿಂಡರ್, ಆಯಿಲ್ ಕೂಲ್ಡ್ ಅಂತ. ಲಿಕ್ವಿಡ್ ಕೂಲ್ಡ್ ಅಲ್ಲ, ಆಯಿಲ್ ಕೂಲ್ಡ್. ಪ್ಲಸ್ ಫಿನ್ಸ್ ಎಲ್ಲ ಕೊಟ್ಟಿದ್ದಾನೆ. ನೋಡಿ ಡೌನ್ ಶಿಫ್ಟ್ ಎಷ್ಟು ಈಸಿ ಆಗಿದೆ. ಹಳೆಯ ರಾಯಲ್ ಎನ್ಫೀಲ್ಡ್ ಗಾಡಿ ಫೀಲ್ ಬರ್ತಾ ಇದೆ ನನಗೆ. ಅಂಡ್ ನಿಮ್ಗೆ ಚಾಸಿ ನೋಡ್ತಿದ್ರೆ ಚಾಸಿ ಕಂಪ್ಲೀಟ್ ಕೆಳಗಡೆವರೆಗೂ ಹೋಗಿ ಬರಲ್ಲ. ಇಂಜಿನ್ ಆಕ್ಸ್ ಎಸ್ ಅ ಸ್ಟ್ರೆಸ್ ಮೆಂಬರ್ ಫಾರ್ ದ ಚಾಸಿ. ಚಾಸಿ ಹಿಂಗ್ ಹೋಗುತ್ತೆ, ಸಬ್ ಫ್ರೇಮ್ ಹಿಂಗ್ ಹೋಗುತ್ತೆ. ನೋಡಿ ಅದ್ರಲ್ಲೇ ಇಂಜಿನ್ ನ ಸ್ಟ್ರೆಸ್ ಮೆಂಬರ್ ಆಗಿ ಕೂರಿಸಿದ್ದಾರೆ. ಸೊ ಐ ಥಿಂಕ್ ದಟ್ ಈಸ್ ಪ್ರಿಟಿ ನೈಸ್. ಬೇಸಿಕ್ ಸ್ವಿಂಗ್ ಆರ್ಮ್ ಕೂಡ ಇದೆ. ನಿಮಗೆ ನಾರ್ಮಲ್ ಫುಟ್ ಪ್ಯಾಕ್ ಸಿಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ ಇದರಲ್ಲಿ. ಸೊ ಇದು ಮಿಡ್ ವೇರಿಯಂಟ್ ವಿವಿಡ್ ಅಂತ. ಫ್ರಂಟ್ ಡಿಸ್ಪ್ಲೇ ತುಂಬಾ ಬೇಸಿಕ್ ಆಗಿದೆ, ಬಟ್ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಇದೆ. ಓಡೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ, ಫ್ಯೂಯಲ್ ಗೇಜ್, ನಿಮಗೆ RPM ಮೀಟರ್, ಅದೇ ಟ್ಯಾಕೋಮೀಟರ್ ಅಂತಾರೆ ಅದನ್ನ, ಅದೂ ಇದೆ. ರೆಡ್ ಲೈನ್ ನಿಮಗೆ 6000ಗೆಲ್ಲ ರೆಡ್ ಲೈನ್ ಆಗ್ಬಿಡುತ್ತೆ. ಆಮೇಲೆ ನಿಮಗೆ ಗೇರ್ ಪೊಸಿಷನ್ ಇಂಡಿಕೇಟರ್ ಕೂಡ ಇದರಲ್ಲೇ ಇದೆ. ಪ್ಲಸ್ ಇಲ್ಲೇನೋ ಬಟನ್ಸ್ ಎಲ್ಲ ಇದೆ. ಟ್ರಿಪ್ಪು ಟೈಮ್ ತೋರಿಸ್ತಿದೆ. ಟ್ರಿಪ್ಪೆ, ಆವ್ರೇಜ್ ಸ್ಪೀಡು, ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ. ಟ್ರಿಪ್ಪು ಟೈಮಿಂಗ್, ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ ಅಷ್ಟೇ. ಬೇರೆ ನಿಮ್ಗೆ ಏನು ಡೀಟೇಲ್ಸ್ ಇಲ್ಲ. ನೀವು ಟ್ರಿಪ್ನ ರೀಸೆಟ್ ಮಾಡ್ಕೊಬೋದು, RPM, ರೇಂಜ್ ನೋಡ್ಕೊಬೋದು, ಡೇಟು, ಸರ್ವಿಸ್ ಡ್ಯೂ ಯಾವಾಗಿದೆ. ಅದು ಬಿಟ್ರೆ ನಿಮಗೆ ಟೇಲ್ ಲೈಟ್ಸ್ ಇದೆ ಸೈಡಲ್ಲಿ, ಹೈ ಬೀಮ್, ಲೋ ಬೀಮು. ಇಲ್ಲಿ ನಿಮಗೆ ಬಟನ್ಸ್ ಕೂಡ ತುಂಬಾ ಸಿಂಪಲ್. ಹೈ ಬೀಮ್, ಲೋ ಬೀಮ್ ಬಟನ್ ಇಲ್ಲೇ ಪಾಸಿಂಗ್ ಸ್ವಿಚ್ ಹತ್ರನೇ ಕೊಟ್ಟಿದ್ದಾನೆ. ಹಾಗೆ ನಿಮಗೆ ಇಲ್ಲಿ ಒಂದು ಟಾಗಲ್ ಬಟನ್ ತರ ಇದೆ. ಅಪ್, ಲೋ, ಮಿಡಲ್ ಮತ್ತೆ ಬ್ಯಾಕ್ ಬಟನ್. ಇಂಡಿಕೇಟರ್ಸ್ ನಿಮಗೆ ನಾರ್ಮಲ್ ಹೀರೋ ಬೈಕ್ಸ್ ಅಲ್ಲಿ ಯಾವ ತರ ಬರುತ್ತೋ ಅದೇ ತರ ಇದೆ. ಸೆಂಟ್ರಲ್ ನೀವು ಪ್ರೆಸ್ ಮಾಡೋ ತರ. ಹಾರ್ನ್ ಇಸ್ ಬೇಸಿಕ್. ಕ್ಲಚ್ಚು ಅಷ್ಟೊಂದೇನು ಇಟ್ಸ್ ನಾಟ್ ರಿಯಲಿ ದ್ಯಾಟ್ ಸ್ಟಿಫ್, ಪ್ರಿಟಿ ಗುಡ್. ಮಿರರ್ ತುಂಬಾ ಶಾರ್ಟ್ ಆಯ್ತು, ಇನ್ನೂ ಸ್ವಲ್ಪ ವೈಡ್ ಇದ್ದಿದ್ರೆ ಚೆನ್ನಾಗಿರೋದು. ಆ್ಯಂಡ್ ಇಲ್ಲಿ ಲೆಫ್ಟ್ ಅಲ್ಲಿ ನಿಮಗೆ ಕಿಲ್ ಸ್ವಿಚ್ಚು ಮತ್ತೆ ಸ್ಟಾರ್ಟಿಂಗ್ ಸ್ವಿಚ್, ಅದು ಎರಡು ಒಂದರಲ್ಲೇ ಇದೆ. ಹಜಾರ್ಡ್ ಲೈಟ್ಸ್ ಕೊಟ್ಟಿದ್ದಾನೆ. ಹಜಾರ್ಡ್ ಲೈಟ್ಸ್ ಇಂಡಿಕೇಟರ್ ಇಲ್ಲೇ ಬರ್ತಿದೆ ನೋಡಿ. ಅದು ಬಿಟ್ರೆ ನಿಮಗೆ ಮುಂದೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಒಂದಿದೆ. ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಇದೆ. ಟೈಪ್ ಸಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಇವು ನಿಂತಿದಾಗ ಮ್ಯಾನ್ ದಿಸ್ ಎಕ್ಸಾಸ್ಟ್ ನೋಟ್ ಮಾತ್ರ ತುಂಬಾ ತಂಪಿಯಾಗಿ ರಾಯಲ್ ಎನ್ಫೀಲ್ಡ್ ಗಿಂತ ಆಕ್ಚುಲಿ ಚೆನ್ನಾಗಿದೆ. ರಾಯಲ್ ಎನ್ಫೀಲ್ಡ್ ಅಲ್ಲಿ ನಿಮಗೆ ತಂಪೆ ಹೋಗ್ಬಿಟ್ಟಿದೆ. ದಟ್ಸ್ ಗುಡ್ ಪಿಕಪ್ ಮ್ಯಾನ್. ನೈಸ್, ಚೆನ್ನಾಗಿದೆ, ಒಳ್ಳೆ ಪಿಕಪ್ ಇದೆ ನೋಡಿ. ಇಟ್ಸ್ ಈಸಿಲಿ ಗೋಯಿಂಗ್, ಬಟ್ 4,000-4,500 RPM ಅಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಇದೆ. ವೈಬ್ರೇಷನ್ಸ್ ಇಲ್ಲ ಅಂತ ಹೇಳಲ್ಲ, ಬಟ್ ಇಟ್ಸ್ ಸ್ಟಿಲ್ ಗುಡ್ ರಿಫೈನ್ಮೆಂಟ್ ಇದೆ. ಐ ಥಿಂಕ್ ಹ್ಯಾಂಡಲ್ ಬಾರ್ ಪೊಸಿಷನ್ ತುಂಬಾ ಕಂಫರ್ಟಬಲ್ ಇದೆ. ಸೊ ಇದರಲ್ಲಿ ನಿಮಗೆ 3 ವೇರಿಯಂಟ್ ಸಿಗುತ್ತೆ. ಇದು ವಿವಿಡ್ ಅನ್ನೋದು, ಪ್ಲಸ್ ನಿಮಗೆ ಟಾಪ್ ವೇರಿಯಂಟ್ ಎಸ್ ಅಂತ ಇದೆ. ಬಟ್ ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಸ್ಪೋಕ್ ವೀಲ್ಸ್ ಬರುತ್ತೆ. ಬಟ್ ಇದರಲ್ಲಿ ಅಲಾಯ್ ವೀಲ್ಸು ಈ ಕಲರ್ ಒಂದಿದೆ, ಬಟ್ ಇದರಲ್ಲಿ ನಿಮಗೆ ಸ್ಪೋಕ್ ವೀಲ್ಸ್ ಸಿಗುತ್ತೆ. ಸೊ ನೀವು ಈ ಹಾರ್ಲಿ ಡೇವಿಡ್ ಗಾಡಿಗಳನ್ನ ತಗೊಬೇಕು ಅಂದ್ರೆ ಈ X440 ಶೋರೂಮ್ಗೆ ಬರ್ಬೋದು. ನಾನು ಶೋರೂಮ್ ಲಿಂಕ್ ಹಾಕಿರ್ತೀನಿ. ಪ್ರದೀಪ್ ಆನ್ ವೀಲ್ಸ್ ಅಂತ. ಸೊ ಇದ್ರಲ್ಲಿ ಸ್ಪೋಕ್ ವೀಲ್ಸ್ ಮತ್ತೆ ಏನೇನ್ ಚೇಂಜಸ್ ಇದೆ? ಇದರಲ್ಲಿ ನಿಮಗೆ ಜಿಯೋ ಟ್ರ್ಯಾಕಿಂಗ್ ಬರಲ್ಲ. ಇವಾಗ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ನಿಮಗೆ ಇದರಲ್ಲಿ ಸ್ಪೋಕ್ಸ್ ವೀಲ್ಸ್ ಬರುತ್ತೆ. ಮೂರಕ್ಕೂ ಸೇಮ್ ಇಂಜಿನ್ ಇರೋದು, ಪ್ಲಸ್ ಬ್ಲೂಟೂತ್ ಕನೆಕ್ಟಿವಿಟಿ ನಿಮಗೆ ಬರುತ್ತೆ. ಓಕೆ. ಎಕ್ಸ್ಟ್ರಾ ಫೀಚರ್ಸ್ ಏನಿರೋದು ಅಂತಂದ್ರೆ ಯು ಕ್ಯಾನ್ ಟ್ರ್ಯಾಕ್ ಯುವರ್ ವೆಹಿಕಲ್ ಓವರ್ ದ ಆ್ಯಪ್. ಓಕೆ. ಸೊ ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್ ಟು ದ ಆ್ಯಪ್. ಯು ಕ್ಯಾನ್ ಟ್ರ್ಯಾಕ್ ಯುವರ್ ವೆಹಿಕಲ್. ಇವಾಗ ಯಾರಾದರೂ ಚೆಕ್ ಮಾಡೋಕ್ಕೆ ಏನಾದ್ರು ಇದಾಗ್ತದೆ ಅಂತಂದ್ರೆ ಇನ್ಸ್ಟೆಂಟ್ ಇದ್ರಲ್ಲಿ ಡೀಪ್ಸ್ ಎಲ್ಲ ಬರ್ತಾರೆ. ಓಕೆ. ಈ ಫೀಚರ್ಸ್ ಏನೇನಿದೆಯೋ ಇದರಲ್ಲಿ ಇಲ್ಲ. ಓಕೆ. ಸೊ ದಟ್ ಇಸ್ ಲೈಕ್ ದ ಬೇಸಿಕ್ ವೇರಿಯಂಟ್. ಇದರಲ್ಲಿ ಇದಕ್ಕೂ ಏನು ಡಿಫ್ರೆನ್ಸು ಅಂತಂದ್ರೆ ಇದಕ್ಕೆ ನಾರ್ಮಲ್ ಅಲಾಯ್ ವೀಲ್ಸ್ ಬರೋದು ನಿಮಗೆ, ಅದರಲ್ಲಿ ನಿಮಗೆ ಡೈಮಂಡ್ ಎಚ್ ಕಟಿಂಗ್. ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ದಟ್ಸ್ ಪ್ರಿಟಿ ಮಚ್ ಇಟ್ ಅಲ್ಲ. ಸೊ ಇದು ಡೆನಿಮ್ ಅಂತ. ಸೊ ಇದರಲ್ಲಿ ಸಿಂಗಲ್ ಟೋನ್ ಕಲರ್ಸ್ ಬರುತ್ತೆ ನಿಮಗೆ. ಕಲರ್ ತುಂಬಾನೇ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಹೌ ದಿಸ್ ಬೈಕ್ ಲುಕ್ಸ್. ಈ ಸ್ಪೋಕ್ ವೀಲ್ಸ್ ಜೊತೆಗೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸಖತ್ತಾಗಿದೆ ಆಕ್ಚುಲಿ. ಈ ಸ್ಪೋಕ್ ವೀಲ್ಸ್ ಜೊತೆಗೆ ಇದು ಸ್ಟೀಲ್ ವೀಲ್ಸ್ ಇದೆಯಲ್ಲ,
ಸೊ ನೋಡೋಕೆ ಸಕಲಾಗಿದೆ. ಬಟ್ ಇದರಲ್ಲಿ ನಿಮಗೆ ಟ್ಯೂಬ್ ಟೈರ್ಸ್ ಬರೋದು, ಬಟ್ ಇದರಲ್ಲಿ ನಿಮಗೆ ಟ್ಯೂಬ್ಲೆಸ್ ಸಿಗುತ್ತೆ. ಹೀಗೆ ಜಸ್ಟ್ ಈಗ ನಾವು ಓಡಿಸಿದ್ದಿದೆ, ಬಟ್ ಇದು ಟಾಪ್ ಎಂಡ್ ವೇರಿಯಂಟ್. ಇದು ನಿಮಗೆ ಎಕ್ಸ್ಪೆನ್ಸಿವ್ ಇದೆ, ನಾನು ಪ್ರೈಸ್ ಹೇಳ್ತೀನಿ ನೋಡಿ. ಇದರಲ್ಲಿ ನಿಮಗೆ ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ, ಇದರಲ್ಲಿ ನಿಮಗೆ ಲೋಗೋ 3D ಲೋಗೋಸ್ ಬರುತ್ತೆ, ಮತ್ತು ಸ್ಟಿಕ್ಕರಿಂಗ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪೇಂಟ್ ಫಿನಿಶು ಕೂಡ ಚೆನ್ನಾಗಿದೆ, ಅದು ಸ್ವಲ್ಪ ಗ್ಲಾಸಿ, ಇದು ಮ್ಯಾಟ್ ಫಿನಿಶ್ ಇದೆ. ಸೊ ಹೀರೋರು ಇದೇ ಇಂಜಿನ್ ಇಟ್ಕೊಂಡು ಹೊಸ ಮ್ಯಾವ್ರಿಕ್ ಅನ್ನೋದು ಬರ್ತಾ ಇದೆ. ಮ್ಯಾವ್ರಿಕ್ ಅನ್ನೋ ಇಂಜಿನ್ ಬರ್ತಾ ಇದೆ, ಸೇಮ್ 440 ಇಂಜಿನ್ ಇಂದ ಹೀರೋ ಅವ್ರ ಕಡೆ. ಇದು ಹಾರ್ಲಿ ಡೇವಿಡ್ಸನ್ ಆಯ್ತಲ್ಲ, X440 ಅಂತ, ಒಂದು 2,10,000 ಆ ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ರೆ ಐ ಥಿಂಕ್ ಕ್ರೇಜಿ ಆಗಿರುತ್ತೆ. ಥಿಂಕ್ ಇಟ್ ವಿಲ್ ಬಿ ರೋಡ್ಸ್ಟರ್ ತರ ಇರುತ್ತೆ. ಇದೊಂಥರ ಕ್ರೂಸರ್ ತರ ಗಾಡಿ, ಇದು ನಾಟ್ ಎಕ್ಸಾಕ್ಟ್ಲಿ ಎ ಕ್ರೂಸರ್, ಬಟ್ ಕ್ರೂಸರ್ ಸ್ಟೈಲಿಂಗ್. ಟ್ಯಾಂಕ್ ಡಿಸೈನ್ ನೋಡ್ಬೋದು, ಹ್ಯಾಂಡಲ್ ಬಾರ್ ಪೊಸಿಷನ್, ಓನ್ಲಿ ಫುಟ್ ಪೆಕ್ಸ್ ಮಾತ್ರ ಸ್ವಲ್ಪ ಹಿಂದೆ ಇದೆ ಅಷ್ಟೇ. ಕ್ಲಚ್ ತುಂಬ ಲೈಟಾಗಿ ಅನಿಸ್ತಿದೆ ನನಗೆ, ಫಸ್ಟ್ ಟೈಮ್ ನಾನು ನೋಡಿಸ್ತಾ ಇರೋದು. ಸೊ ಈ ವಿಡಿಯೋ ಏನಿದೆ ಇದು ನನ್ನ ಮೊದಲನೇ ಇಂಪ್ರೆಷನ್ ರಿವ್ಯೂ. ಕ್ವಿಕ್ ಓವರ್ಟೇಕ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು. 100 ಸೆಕ್ಷನ್ ಟೈರ್ MRF ಟೈರ್ ಸಿಗ್ತಾ ಇದೆ, MRF ಝಾಪರ್ ಟೈರ್ಸ್ ಇದೆ. ಅಲಾಯ್ಸ್ ಕೂಡ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶಲ್ಲಿ ಕೊಟ್ಟಿದ್ದಾನೆ. ಬಟ್ ನಿಮಗೆ ಟಾಪ್ ಮಾಡಲಲ್ಲಿ ನಿಮಗೆ ಡೈಮಂಡ್ ಕಟ್ ಫಿನಿಶ್ ಬರುತ್ತೆ ವೀಲ್ಸಲ್ಲಿ, ಅದೊಂದೇ ಚೇಂಜ್ ಅಷ್ಟೇ. ಅದು ಬಿಟ್ಟರೆ ಏನು ಚೇಂಜಸ್ ಇಲ್ಲ. 100 ಸೆಕ್ಷನ್ 18 ಇಂಚ್ ವೀಲ್, ಹಿಂದೆ ನಿಮಗೆ 140 ಸೆಕ್ಷನ್ 18 ಇಂಚ್ ವೀಲ್ಸ್ ಬರುತ್ತೆ. ದೊಡ್ಡದಾಗೆ ಇದೆ ಟೈರ್ ಗ್ರಿಪ್ಪು ಚೆನ್ನಾಗಿದೆ. ನಿಮಗೆ ಫ್ರಂಟಲ್ಲಿ ನಾರ್ಮಲ್ ಅಪ್ಸೈಡ್ ಡೌನ್ ಫೋಕ್ ಸಿಗುತ್ತೆ, ಮುಂದೆನೂ ಹಿಂದೆ ಎರಡು ನಿಮಗೆ ABS ಸಿಗುತ್ತೆ. ಡಿಸ್ಕ್ ಬ್ರೇಕ್ ಇದೆ, ಬೈಬ್ರೇ ಬ್ರೇಕ್ಸ್. ಐ ಥಿಂಕ್ ಇಟ್ಸ್ 320 mm ಬೈಬ್ರೇ ಡಿಸ್ಕ್ ಬ್ರೇಕ್ ಬರ್ತಾ ಇದೆ. ಹಿಂದೆನೂ ನಿಮಗೆ ಡಿಸ್ಕ್ ಬ್ರೇಕ್ ಇದೆ. ಓಕೆ, ಬ್ರೇಕ್ಸ್ ಚೆಕ್ ಮಾಡೋಣ ಈಗ. ಸೂಪರ್ ಗುರು, ಚೆನ್ನಾಗಿದೆ ಬ್ರೇಕ್ಸ್. ಐ ಥಿಂಕ್ ರಿಯರ್ ಬ್ರೇಕ್ ಅಷ್ಟರಲ್ಲೇ ಇದೆ, ಬಟ್ ಫ್ರಂಟ್ ಬ್ರೇಕ್ ಇಸ್ ಪ್ರಿಟಿ ಗುಡ್. ಈ ಪಾರ್ಟು ಬ್ಯೂಟಿಫುಲ್. 13.5 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಅದರಲ್ಲಿ ನಿಮಗೆ 1.5 ಲೀಟರ್ ಹೋದ್ರೂ ನಿಮಗೆ 12 ಲೀಟರ್ಸ್ ಆ್ಯಂಡ್ ನಿಮ್ಮ ಮೈಲೇಜ್ ಸಮ್ವೇರ್ ಅಬೌಟ್ 25 ಇಂದ 30 ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ರೇಂಜಲ್ಲಿ ಹೋದ್ರೂ ನಿಮಗೆ 270 ಇಂದ 300 ಕಿಲೋಮೀಟರ್ಸ್ ನಿಮಗೆ ಟ್ಯಾಂಕ್ ರೇಂಜ್ ಸಿಗುತ್ತೆ. ಅದು ಬಿಟ್ಟರೆ ಚೈನ್ ಡ್ರೈವು, ನಿಮಗೆ ಹಾರ್ಲಿ ಡೇವಿಡ್ಸನಲ್ಲಿ ಬೆಲ್ಟ್ ಡ್ರೈವ್ ಕೂಡ ಕೊಡ್ತಿದ್ರು. ಜೊತೆಗೆ ನಿಮಗೆ ಸಾರಿ ಗಾರ್ಡಲ್ಲೇ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾನೆ. ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ನನಗೇನು ಬ್ಯಾಡ್ ರೋಡ್ಸ್ ಎನ್ಕೌಂಟರ್ ಮಾಡಿಲ್ಲ ಇದುವರೆಗೂ ನಾನು. ಹಿಂದೆ ನಿಮಗೆ ನಾರ್ಮಲ್ ಸ್ಪ್ರಿಂಗ್ ಲೋಡೆಡ್ ಸಸ್ಪೆನ್ಷನ್, ಡ್ಯೂಯಲ್ ಸಸ್ಪೆನ್ಷನ್ ಬರುತ್ತೆ. ಟ್ವಿನ್ ಶಾಕ್ ಅಬ್ಸಾರ್ಬರ್ಸ್ ಕೊಟ್ಟಿದ್ದಾನೆ, ಅಡ್ಜಸ್ಟ್ ಮಾಡ್ಕೊಬೋದು. ಐ ಥಿಂಕ್ 3-4 ಲೆವೆಲ್ಸ್ ಆಫ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ಮುಂದೆ ನಿಮಗೆ ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿದ್ದಾನೆ. ಐ ಥಿಂಕ್ ಇಟ್ಸ್ ಅಬೌಟ್ 40 mm 43 mm ಇದೆ. ತುಂಬ ಚೆನ್ನಾಗಿದೆ, ಬಿಕಾಸ್ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ರೆ ಅಷ್ಟಲ್ಲೇ ಇರೋದು. ಅಡ್ಜಸ್ಟಬಲ್ ಸಸ್ಪೆನ್ಷನ್ ಏನು ಸಿಗ್ತಿಲ್ಲ. ಸಸ್ಪೆನ್ಷನ್ ಬ್ರೇಕ್ ಹಾಕಿದಾಗ ಸ್ವಲ್ಪ ಡೈವ್ ಆಗ್ತಿದೆ. ಸೊ ಐ ಥಿಂಕ್ ವೆರಿ ಕಂಫರ್ಟಬಲ್ ಸಸ್ಪೆನ್ಷನ್. ಸೀಟ್ ಕಂಫರ್ಟ್ ನಿಮಗೆ ಸಿಂಗಲ್ ಸೀಟೇ ಬರುತ್ತೆ ಫುಲ್ಲು. ಹಿಂದೆ ಪಿಲಿಯನ್ ಸೀಟು ದೊಡ್ಡದಾಗಿದೆ, ತುಂಬಾ ಲಾಂಗ್ ಇದೆ ಸೀಟು. 805 mm ಸೀಟ್ ಹೈಟ್ ಇದೆ. ಅದು ಸ್ಟ್ರಾಂಗ್ ಆಗಿದೆ. ಗ್ರ್ಯಾಬ್ ರೇಲ್ ಎಲ್ಲ ಇಟ್ಕೊಳ್ಳೋದಕ್ಕೆ ಏನು ಅಷ್ಟೊಂದು ಗ್ರಿಪ್ ಇಲ್ಲ, ಬಟ್ ಫಾರ್ ದ ರೈಡರ್ ಇಟ್ಸ್ ಗುಡ್, ಇಟ್ಸ್ ಕಂಫರ್ಟಬಲ್. ಇಲ್ಲಿ ಬಂದ್ರೇನೆ ಸ್ವಲ್ಪ ಲುಕ್ಸು ಡಿಫ್ರೆಂಟ್ ಆಗ್ಬಿಡುತ್ತೆ, ಬಿಕಾಸ್ ಟೈರ್ಗೂ ಮೇಲೆ ಇರೋ ಸೀಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಹಿಂದೆ ಶೇಪ್ ಸ್ವಲ್ಪ ಚೆನ್ನಾಗಿಲ್ಲ. ಯು ವಿಲ್ ಫೀಲ್ ದ ವೇಟ್, ಸ್ವಲ್ಪ ವೇಟ್ ನಿಮಗೆ ಗೊತ್ತಾಗುತ್ತೆ ನಿಲ್ಸಿದಾಗ. ಇಲ್ಲ ನಿಲ್ಸಿ ನೀವು ಸೈಡ್ ಸ್ಟ್ಯಾಂಡ್ ಇಂದ ತೆಗಿತೀರಲ್ವಾ, ಲೋ ಸ್ಪೀಡ್ಸ್ ಅಲ್ಲಿ ನಿಮಗೆ ವೆಯ್ಟ್ ಗೊತ್ತಾಗುತ್ತೆ. ಬಟ್ ವೆನ್ ಯು ಆರ್ ಗೋಯಿಂಗ್ ಫಾಸ್ಟ್ ಅಲ್ಲ, ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ಮೇಲೆ 20-30 ಆದಮೇಲೆ ಬೈಕ್ ತುಂಬ ಸ್ಟೇಬಲ್ ಆಗಿದೆ. ಐ ರಿಯಲಿ ಲೈಕ್ ಹೌ ಸ್ಟೇಬಲ್ ಇಟ್ ಇಸ್. ನನ್ನ ಫ್ರೆಂಡ್ಸ್ ಈ ಗಾಡಿನ ತುಂಬ ಜನ ಓಡಿಸ್ಬಿಟ್ಟಿದ್ದಾರೆ ಲಾಂಚ್ ಆದಾಗೂ ಅಷ್ಟೇ. ಅವರ ಇಂಪ್ರೆಷನ್ ನಾವು ಅನ್ಕೊಂಡಿರೋದಕ್ಕಿಂತ ಗಾಡಿ ರೈಡ್ ಮಾಡೋದಕ್ಕಿನ್ನೂ ಚೆನ್ನಾಗಿದೆ. ಎಲ್ಲರೂ ಆಲ್ಮೋಸ್ಟ್ ಓಡಿಸಿದ್ದವ್ರು ಎಲ್ಲರೂ ಹೇಳಿದ್ರು. ಅಂಡ್ ನನ್ನ ಮೊದಲನೇ ಇಂಪ್ರೆಷನ್ ಅದೇ ತರನೇ ಇದೆ. ಓಡಿಸಕ್ ಚೆನ್ನಾಗಿದೆ, ಬಿಕಾಸ್ ಲೋ RPM ಅಲ್ಲಿ ಏನು ಯಾವುದೇ ರೀತಿಯಾದ ವೈಬ್ರೇಷನ್ಸ್ ಇಲ್ಲ, ತುಂಬಾ ಕಂಫರ್ಟೇಬಲ್ ಆಗಿದೆ. ಬಟ್ ಏನೊಂದು ವಿಷಯ ಅಂದ್ರೆ ಸರ್ವಿಸ್ ಎಲ್ಲ ಕಡೆ ಮಾಡ್ಸೋದಕ್ಕಾಗೋದಿಲ್ಲ. ಈ ಪ್ರೀಮಿಯಂ ಹೀರೋ ಶೋರೂಮ್ಸ್ ಇಲ್ಲ ಈ ಹಾರ್ಲಿ ಡೇವಿಡ್ಸನ್ ಶೋರೂಮ್ಸ್, ನಮಗೆ ಬೆಂಗಳೂರಲ್ಲಿ ನಿಮಗೆ RT ಕೃಷ್ಣ ಅವ್ರದೇ ಒಂದು ಪ್ರೀಮಿಯಂ ಶೋರೂಮ್ ಇದೆ, ಅದು ಪ್ರೀಮಿಯಂ ಅಂತ. ಸೊ ಅಲ್ಲಿ ನೀವು ಸರ್ವಿಸ್ ಮಾಡಿಸಬಹುದು. ಅದು ಬಿಟ್ರೆ ನಿಮಗೆ ನಾರ್ಮಲ್ ಹಾರ್ಲಿ ಡೀಲರ್ಶಿಪ್ಸ್ ಅಲ್ಲಿ ಮಾತ್ರನೇ ಸರ್ವಿಸ್ ಮಾಡ್ಸಕ್ಕಾಗೋದು. ಒಳ್ಳೆ ರಜನಿಕಾಂತ್ ತರ. ಹೇಗಿದೆ ಸರ್ ಗಾಡಿ? ಬೇಕಾ? ಆಕ್ಟಿವಾ ಸಾಕು ನಮ್ಗೆ. ಎಲ್ಲಿ ಮಿರರ್ಸೇ ಇಲ್ಲ? ಬೇಡ ತಾನೆ ನಮ್ಗೆಲ್ಲ ಮಿರರ್ಸ್ ಬೇಡ. ಎಷ್ಟು ಇದು ಆಗಿದೆ 1.5 ಲಕ್ಷ. ಹಾರ್ಲಿ ಡೇವಿಡ್ಸನ್ ಗೊತ್ತಾ ಗಾಡಿ? ಇದೊಂದು 25-30 ಅಷ್ಟೇ. ನಿಮ್ದೆಷ್ಟು ಕೊಡ್ತದೆ? ಸಾಕಾ? ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಾ? 10 ವರ್ಷ ಆಯ್ತಾ? ಓ ಹಳೇದು. ಈಗಲೂ 40 ಕೊಡುತ್ತೆ. ಎಷ್ಟು ಸಾವಿರ ಓಡಿಸಿದ್ದೀರಾ? 1,70,000. ಪಾ. ಓಕೆ,
ಆಕ್ಟಿವ್ ಅಂದ್ರೆ ಆಕ್ಟಿವ್ ಅಲ್ಲ, ಜಬರ್ದಸ್ತ್ ಗಾಡಿ. ಸರಿ ಅಣ್ಣ, ಬಾಯ್ ಬಾಯ್. ಅವ್ರ ತಾತನ ಜೊತೆ ಆಲ್ರೆಡಿ ಸಿಗ್ನಲ್ ಅಲ್ಲೇ ಫ್ರೆಂಡ್ ಆಗ್ಬಿಟ್ರಿ. ಒಳ್ಳೆ ಆರಾಮಾಗಿ ಅಂಗಡಿಗೆ ಹೋಗಿ ಟೀ ಕುಡ್ದು ಒಂದು ಸಿಗರೇಟ್ ಮಾಡಿ ಬರೋ ಥರ ತಾತ ಸಿಗ್ನಲ್ ಅಲ್ಲೇ ಚಿಲ್. ಯಾರು ಈ ಗಾಡಿನ ತಗೊಬೇಕು ಅಂದ್ರೆ, ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಈ ಪ್ಲಾಟ್ಫಾರ್ಮ್, ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಗಾಡಿಗಳಿದಾವೆ. ಈಗ ಟ್ರಯಾಂಪ್ ಅವರ ಸ್ಪೀಡ್ 400 ಇರ್ಬೋದು, ರಾಯಲ್ ಎನ್ಫೀಲ್ಡ್ ಅವರ ಕ್ಲಾಸಿಕ್ 350 ಇರ್ಬೋದು, ಹಾಗೆ ಬುಲೆಟ್ 350 ಅದೇ ರೇಂಜಲ್ಲಿ ಬರುತ್ತೆ ಅನ್ಕೊಳ್ಳಿ. ಪ್ಲಸ್ ನಿಮಗೆ ಹೋಂಡಾದವರ CB 350, ಜಾವಾ ಕ್ಲಾಸಿಕ್, ಜಾವಾ ಸ್ಟ್ಯಾಂಡರ್ಡ್ ಅಂತ ಇದೆಯಲ್ಲ, ಆ ಗಾಡಿಗಳು ಆಲ್ಮೋಸ್ಟ್ ಇದೇ ಸೆಗ್ಮೆಂಟ್ ಅಲ್ಲೇ ಬರುತ್ತೆ. ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ, ಬಟ್ ಅದ್ರ ಎಲ್ಲದಕ್ಕಿಂತ ಐ ಥಿಂಕ್ ದಿಸ್ ಪ್ರೊಡ್ಯೂಸಸ್ ಮೋರ್ ಟಾರ್ಕ್ ಅಂತಾನೆ ಹೇಳ್ಬೇಕು. ಒಳ್ಳೆ ಟಾರ್ಕಿ ಇಂಜಿನ್, ಪ್ರೈಸೂ ಒಳ್ಳೆ ಚೆನ್ನಾಗಿದೆ. ಐ ಥಿಂಕ್ 2.4 2.5 ಇಂದ ಸ್ಟಾರ್ಟ್ ಆಗಿ 2.7ಗೆಲ್ಲ ಎಂಡ್ ಆಗ್ಬಿಡುತ್ತೆ. ಸೊ ನಿಮಗೆ 3 ಲಕ್ಷದಲ್ಲಿ ಈ ಗಾಡಿ ಸಿಗುತ್ತೆ. ಸೀರಿಯಸ್ಲಿ ವರ್ತ್ ಇಟ್ ಅಂತಾನೆ ಹೇಳ್ಬೇಕು. ಐ ಥಿಂಕ್ ನನಗೆ ಟಾಪ್ ಮಾಡಲ್ ಎಸ್ ಮಾಡಲ್ಗಿಂತ ಐ ಥಿಂಕ್ ಈ ಮಾಡೆಲ್ ನನಗೆ ಇಷ್ಟ ಆಯಿತು. ಬಟ್ ಎಸ್ ಮಾಡಲ್ಲೂ ಕಲರ್ ಚೆನ್ನಾಗಿದೆ ನೋಡಿ. ಒಳ್ಳೆ ಫನ್ ಇದೆ ಗುರು ಓಡ್ಸೋಕ್ಕೆ ಗಾಡಿ. ಆಲ್ಮೋಸ್ಟ್ 6000 RPM ಅಲ್ಲಿ ಆಲ್ರೆಡಿ ರೆಡ್ ಲೈನ್ ಆಗ್ತಾ ಇದೆ. 110 ಮೇಲೆ ಫುಟ್ ಪೇಕ್ಸ್ ಅಲ್ಲಿ, ಹ್ಯಾಂಡಲ್ ಬಾರ್ ಅಲ್ಲಿ ಅಲ್ಲೆಲ್ಲ ವೈಬ್ರೇಷನ್ಸ್ ಇದೆ. ಮುಂದೆ ಶೇಪ್ ಅಂತೂ ಸಖತ್ತಾಗಿದೆ. ಆ ಹಾರ್ಲಿ ಡೇವಿಡ್ಸನ್ X440 ಲೋಗೋನೇ ಇರ್ಬೋದು. ಸೊ ನಿಮಗೆ ಫ್ರಂಟ್ ಅಲ್ಲಿ ಕಂಪ್ಲೀಟ್ LED ಸೆಟಪ್ ಬರುತ್ತೆ. ಇಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಮೇಲೆ LED ಸೆಟಪ್ ಇದೆ. ಸೆಂಟ್ರಲ್ಲಿ ನಿಮಗೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ DRL ಇದೆ. ಹಾರ್ಲಿ ಡೇವಿಡ್ಸನ್ ಲೋಗೋ ಜೊತೆಗಿದೆ. ರೌಂಡ್ ರೆಟ್ರೋ ಹೆಡ್ಲೈಟು, ಇಲ್ಲಿ ಮೇಲೆ ನಿಮಗೆ ಕವರ್ ಇದೆ, ಪ್ಲಸ್ ನಿಮಗೆ ಇಂಡಿಕೇಟರ್ಸ್, ಹಜರ್ಡ್ ಲೈಟ್ಸ್ ಹಾಕಿದ್ದೀನಿ, ಕಂಪ್ಲೀಟ್ LED ಟೇಲ್ ಲೈಟ್ಸ್. ಬಟ್ ಅದರಲ್ಲೂ ಹಾರ್ಲಿ ಡೇವಿಡ್ಸನ್ ಲೋಗೋ ಕೊಟ್ಟಿದ್ದಾನೆ, ತುಂಬಾ ಚೆನ್ನಾಗಿದೆ. ಈಗ ಗಾಡಿ ಯಾವ ತರ ಲೀನ್ ಆಗುತ್ತೆ ಅಂತ ನೋಡೋಣ. ಇಷ್ಟು ವೇಟ್ ಇದ್ರೂ ಗಾಡಿ ಆರಾಮಾಗಿ ಟರ್ನಿಂಗ್ ಅಲ್ಲಿ ಚೆನ್ನಾಗಿದೆ. ಓಹ್ ಸೀರಿಯಸ್ಲಿ ಒಳ್ಳೆ ಲೀನ್ ಆಂಗಲ್ ಮಾಡ್ಬೋದು ನೋಡಿ. ಎಷ್ಟು ಈಸಿಯಾಗಿ ಟರ್ನ್ ಆಗ್ತಿದೆ ಗಾಡಿ. ಅಬ್ಬಬ್ಬಬ್ಬಾ, ದಿಸ್ ವಾಸ್ ಗುಡ್. ಟ್ರಾಫಿಕಲ್ಲಿ ನ್ಯಾವಿಗೇಟ್ ಮಾಡೋದು ತುಂಬಾ ಈಸಿ, ಬಿಕಾಸ್ ಗಾಡಿ ತುಂಬ ಫ್ಲೆಕ್ಸಿಬಲ್ ಇದೆ. ಥ್ರಾಟಲ್ ರೆಸ್ಪಾನ್ಸೂ ಅಷ್ಟೇ ತುಂಬ ಶಾರ್ಪ್ ಆಗಿದೆ ಥ್ರಾಟಲ್ ರೆಸ್ಪಾನ್ಸ್. ಸೊ ಏನು ಲ್ಯಾಗ್ ಇಲ್ಲ ಆ ಗಾಡಿ ಪವರ್ ಡೆಲಿವರ್ ಮಾಡೋದ್ರಲ್ಲಿ. ಅದೇ ಆಟೋಮ್ಯಾಟಿಕ್ ಆಗಿ ಲೋ ಬ್ರೈಟ್ನೆಸ್ ಅಲ್ಲಿ ಸೂರ್ಯ ಎಲ್ಲೆಲ್ಲಿಲ್ವೋ ಅಲ್ಲೆಲ್ಲ ಡಾರ್ಕ್ ಮೋಡ್ ಆಗ್ತಿದೆ, ಮಿಕ್ಕಿ ಟೈಮಲ್ಲಿ ಲೈಟ್ ಮೋಡ್ ಆಗ್ತಿದೆ. ಸೊ ನೀವೇನಾದ್ರೂ ಗಾಡಿ ವೇಟ್ ಜಾಸ್ತಿ ಇದೆ, ಟ್ರಾಫಿಕ್ ಅಲ್ಲಿ ಓಡ್ಸಕ್ ಆಗಲ್ಲ ಅನ್ನೋದು ಡೌಟ್ಸ್ ಏನಾದ್ರು ಇದ್ರೆ, ಟ್ರಾಫಿಕ್ ಅಲ್ಲಿ ಓಡಿಸೋದಕ್ಕೆ ತುಂಬಾ ಈಸಿ. ಐ ಥಿಂಕ್ ವೇಟ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಾಡಿಯಲ್ಲಿ. ಐ ಥಿಂಕ್ ಅದು ಒಂದು ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ಓವರ್ ಆಲ್ ಪ್ರಿಟಿ ಗುಡ್. ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ಈ ಗಾಡಿ ಇಲ್ಲ ಇದಕ್ಕಿಂತ ಕಾಂಪಿಟೇಷನ್ ನೀವು ಯಾವುದು ಚೂಸ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಜಾಲಿಯಾಗಿರಿ, ಖುಷಿಯಾಗಿರಿ. ಆ್ಯಂಡ್ ಹೆಲ್ಮೆಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಬಾಯ್.